ಸುಜಾ ಸರ್ ನನ್ನ ಹಂಗ ಪಿಳಿ ಪಿಳಿ ನೋಡಕತ್ತ ಬಿಟ್ಟಾರ ಆ ಸೀರೆಗ. ಆ ಸೀರೆ ಭಾರಿ ಚಂದಾಗಿತ್ತವ ಇವ ನನಗೆ. ಅದ ಇದ್ರಾಗ ಈಕಿ ಕಲ್ಲಮ್ಮ ಏ ಸೀರೆ ಕುಟ್ಕೊಂಡಿರಿ ಯಾಕಿಲ್ಲ ಹಂಗಿಂಗ ಕೇಳಿಲ್ಲ, ನಾನೇ ಟೆಪಿ ಹಾರಿಸ್ಬಿಟ್ಟೆ. ಹಂಗ ಮಾಡ್ಬೇಕು ಈಕಿಗೆ. ಮತ್ತೆ ಹೇಳ್ತಾಳ ನೋಡ ಡಿ ಸುಜಾ ಸರ್ ಮುಂದೆ, ನಿನ್ನೆ ಸಗಣಿ ಬುಟ್ಟಿ ಹೊತ್ಕೊಂಡಿಲ್ಲಲ್ರಿ, ತಲೆ ಮ್ಯಾಗ ಒಂದ ಬಗ್ಲಾಗ ಒಂದ ರಮ್ಮನ ಕೆಡವಿ ಅಸಹ್ಯ ಆಗಿ ಹೋದ್ಲಲ್ರಿ ಆಕಿನ ನೋಡ್ರಿ ಈಕಿ. ಏನೇ ಬೆಂಕಿ ಹಚ್ಚಕ್ಕ ನಿಂತು ಬಿಟ್ಟಾಡ್ರಿ ಈಕ್ಯಾರ. ನಾನಾರ ಡಿ ಸುಜಾ ಸರ್ಗೆ ಹೆಂಗಾರ ಹತ್ರ ಆಗಿ ಆ ಫೋನ್ ನಂಬರ್ ಇಸ್ಕೊಂಡೆ ಹಿಂದೆ ಒಂದಿಟ್ಟು ಇದೇ ಮಾಡೋಣ ಅಂತಂದ್ರೆ ಫೋನ್ ನಂಬರ್ ಕೊಡ್ಲಿಲ್ಲ ನೋಡವ್ರೆ. ಕಲ್ಲವಾಗ ಫೋನ್ ಮಾಡ್ತಾನೆ ಅಂತಾರ. ಈ ಹಾಡ್ಬಿಟ್ಟು ನೋಡಿದ್ರೆ ಫೋನ್ ನಂಬರ್ ಕೊಡೋಲ್ಲ. ನೋಡ್ತೀನಿ ನೀನು ಅಷ್ಟ ಪಲ್ಸಿ ನಾಟಕ ಮಾಡಿದ್ರೆ ಒಂದೀಟು ಫೋನ್ ನಂಬರ್ ಕೊಟ್ರೆ ಬಿಲ್ಕುಲ್ ಕೊಡ್ಲಿಕ್ಕೆ. ಹೆಂಗಾರ ಮಾಡಿ ಫೋನ್ ನಂಬರ್ ಇಸ್ಕೊಂಡಾಗಬೇಕ. ಇಸ್ಕೊಂತಾನೆ ಅದೇ ಲೋನಿಂದ ಹಿಂಗೆ ಇದು ಮಾಡ್ತೀವಿ ಅಂದಾರಲ್ಲ, ಹಾಗೆ ಇದು ಅವರ ಫೋನ್ ಮಾಡ್ತಾರ ನನ್ನ ನಂಬರ್ಗೆ. ಅವಾಗ ಗೊತ್ತಾಕತಿ ಡಿ ಸುಜಾ ಸರ್ದು ಇದೇ ನಂಬರ್ ಅಂತಂದೆ. ಈ ಹಡಿಬಿಟ್ಟು ಯಾಕೆ ಹಿಂಗೆ ನುಲಿಯಾಕತ್ತಾಳೀಕಿ. ಆ ಟಜೂರಿ ಅಂದೆ ಚಲೋ ಸೀರೆನ ಉಟ್ಕೊಂಡ್ಲೆ. ಹೊರಗೆ ಹೋಗಿ ನಿಂತ್ಲೆ. ನಿಂತಕ್ಕೆ ಹೊಳ್ಳಿ ಬಂದಕ್ಕೆ ಆ ಸೀರೆನ ಬರೋಬ್ಬರ ಕಳ್ದಕ್ಕೆ ಪಲ್ಲಂಗದ ಮ್ಯಾಗ ಹೋಗೋದಕ್ಕೆ ಬಂದಿಲ್ಲ ನಿಂತಾಳ. ಏ ಕುಲಮಿ ಏನ್ಲೇ ಏನ ನಡ್ಸಿದಿ? ಟಜೂರಿ ಅಂದೆ ಸೀರೆನ ತೆಗದಿ ಬರಬರ ಉಟ್ಕೊಂಡಿ ಹೊರಗೆ ಹೋದಿ, ಅಲ್ಲೊಂದಿಟ್ಟು ಹೊತ್ತ ನಿಂತೆ, ಮತ್ತೆ ಒಳಗೆ ಬಂದ ಬರಬರ ಸೀರೆನ ಕಳೆದು ಹೋಗದಿ. ಬಂದಿಲ್ಲ ನಿಂತಿ. ಏನದ ಸಮಾಚಾರ? ಏನ್ ನಡ್ಸಿದಿ? ಮನೆಗೆ ಹೋಗ್ಬೇಕಿ ಅತ್ತೆದಾಳ, ಅತ್ತೆ ಕಿಮ್ಮತ್ತ ಕೊಡ್ಬೇಕ ಅನ್ನೋದು ಒಂದಿಟ್ರ ನಿನಗೆ. ಎಲ್ಲಿ ಹೋಗಿದ್ಯಾ ಸೀರೆ ಉಟ್ಕೊಂಡು? ಎಲ್ಲಿ ಹೋಗಿದ್ದಿ? ಎಲ್ಲಿ ಹೋಗಿದೆ? ಇವನ ಒಲೆ ಈ ಮುತಿ ಕೈತನದ ನೆನಪಾರೇನಲ್ಲ ಇವನ. ಡಿ ಸುಜಾ ಸರ್ ಬಂದಿದ್ದ ಕೊಟ್ಲೆ ಏನ್ ಹೇಳಿವ ಈಗ? ಏನ್ ಹೇಳಿ ಅದೇ ಅತ್ತೀರ, ಅದೇ ಸೀರೆ ಭಾಳ ವರ್ಷದ್ರಿ ಇದೆ. ಅವಾಗ ಮದುವೆಗಿಂತ ಮುಂಚೆ ತಗೊಂಡಿದ್ರಿ ಅದೇ ಸೀರೆ. ಅದೇ ಏನ ಯಜಮಾನ ಸೀರೆನ ಏನೋ ಯಜಮಾನ ಸೀರೆ ಅದ. ಅದಕ್ಕೆ ಕಲ್ಲವನ ಹತ್ರ ಹೇಳಿದ್ದಾರೆ, ಇವ ಯಜಮಾನ ಸೀರೆ ನನ್ನ ಹತ್ರ ಐತಿ, ಅದನ್ನ ಇಟ್ಟು ಎಷ್ಟು ದಿನ ಅಥವಾ ಎಷ್ಟೋ ವರ್ಷಗಳಾತ, ಈಗ ಹಂಗ ಹೊಸ ಸೀರೆ ಇದ್ದಂಗೆ ಐತಿ ಅಂತಂದು ಅಂದಿದ್ನೆ. ಕಲ್ಲವ ಹೌದಾ ಒಂದು ಉಟ್ಕೊಂಡಾರ ಬಂದು ತೋರ್ಸ ಎಂತದೈತೆ ಸೀರೆ ನೋಡೇ ಬಿಡ್ತ ನಾನೇ ಅಂತಂದು ಅಂದಿದ್ಲ ರೀ. ನಾನು ಉಟ್ಕೊಂಡಾರ ಕಲ್ಲವಾಗ ತೋರ್ಸಿದ್ರತ್ತ ಅಂತಂದು ಉಟ್ಕೊಂಡಿದ್ದೆ ಬಿಟ್ಟು ನಿತ್ತೀರ. ಅದೇ ರೀ ಅದೇ ಮದ್ವೆ ಅಂದೆ ಸೀರೆ ಅದೇ ಅದೇ ಯಜಮಾನ ಸೀರೆ ನೀವ ಹಾಕ್ಸಿದ್ರಲ್ರಿ, ಅದೇ ರೀ ಅದೇ. ಏನ ಸೀರೆ ಉಟ್ಕೊಂಡು ಕಲ್ಲವಾಗ ತೋರ್ಸಕ್ ಹೋಗಿದ್ದೆ? ಈಗ ಮಾಡಾಕ ಮನ್ಯಾಗ ಮನಾರು ಹೊರೆ ಅದಾವ. ಕಲ್ಲೋಗಿ ಇದಕ್ಕೆ ಸೀರೆ ತೋರ್ಸಕ್ ಹೋಗಿದ್ದಿ ನೀನು? ಆಕಿನ ಹಿಂಗ ಬಂದು ತೋರಿಸ್ತಾಳೆ ನಿನಗೆ ಸೀರೆನ ತೋರಿಸ್ತಾ? ಒಂದು ಚುಂಗ ಪಡಿಕಿನ ತೋರ್ಸಂಗಿಲ್ಲ ನಿನಗೆ. ಆಕೆ ತೆಳಗುಮಿನ ಕಟ್ನಾಗ ಕಟ್ಟಿರ್ತಾವ್ರು ಪಡಿಕೆ, ಆ ಪಡಿಕಿನ ತಿರುವಾಡಿ ತೋರ್ಸಂಗಿಲ್ಲ ನಿನಗೆ. ಸೊಂಡೆ ಮಂಡೆ ಸೀರೆ ಅಂತ ಯಜಮಾನ ಸೀರೆ ಅಂತ ಉಟ್ಕೊಂಡು ಪಡಾಳಿ ಹಾರಿಸ್ಕೊಂತ ಆಕಿ ಕಲ್ಲೋಗ ತೋರ್ಸಾಕ ಹೋಗಿದ್ದಂತ ಈಕಿ ಬಿನ್ನಾಣಿ. ಅದೇನೋ ಅಂತಾರಲ್ಲ ಹಗಲೆಲ್ಲ ಹರಿಗಾಡಿ ಗಂಡು ಬಂದಾಗ ಕುಣಿದಾಡಿದ್ರಂತ. ನಿನ್ನಂತ ಬಿಕರಾಣಿನ ಇದ್ದಿದ್ದಾಳೆ ಆಕಿನ. ಮತ್ತೆ ರೊಟ್ಟಿ ಕೆರ್ಸಿ ನೋಡಿದ್ರೆ ಖಾಲಿ ಕುಂತತಿ. ಒಂದು ಸೆಕೆಂಡ್ ರೊಟ್ಟಿ ಹೋಗದೆ ಮನ್ಯಾಗ ಏನು ಇಲ್ಲ ಹೊರೆ ಎಲ್ಲ ಆಗಿತ್ತೆ. ಅದಕ್ಕೆ ಸೀರೆ ಉಟ್ಕೊಂಡು ಆಕಿ ತೋರ್ಸಕ್ ಹೋಗಿದ್ಯಾ ಅಂತ ನೋಡ ಈಕಿ ಬಿನ್ನಾಣಿಕೆ. ಬಿನ್ನಾಣಿಕೆ ಹೋಗ ಬಿಸಿ ರೊಟ್ಟಿ ಮಾಡೋಗ ಹೊಟ್ಟೆ ಸೋನೋಣ. ಉಪ್ಪಿಟ್ಟ ಅವಲಕ್ಕಿ ನನಗೆಲ್ಲ ಹೊಂದಂಗಿಲ್ಲ. ಹೋಗ ಒಂದೆರಡು ಬಿಸಿ ರೊಟ್ಟಿ ಮಾಡ್ಕೊಡು ಹೋಗ. ಇವನವಲ್ಲಿ ಇದೇನು ಶನಿದೇವ್ರ ಗಂಟು ಬಂದಂಗ ಬಿತ್ತ ಇವ ನನಗೆ. ನಾ ಒಂದಿನ ರೊಟ್ಟಿ ಮಾಡಿ 4 ದಿನ ರೊಟ್ಟಿ ಮಾಡಂಗಿಲ್ಲ. ಅದ ಒಂದು ರೊಟ್ಟಾಗ ಅರ್ಧ ನನ್ನ ಗಂಡ ಅರ್ಧ ತಿಂತಿದ್ವಿ. ಇದೇನ ಇವ ಬಿಸಿ ರೊಟ್ಟಿ ಮಾಡ ಉಬ್ಬಿಸ್ಕೊಡ ಅಂತ ನನ್ನ ಹಾಕತ್ತಲ್ಲಪ್ಪ. ಏನ್ ಮಾಡಲಿ? ಈಗ ಒಂದಿಟ್ಟ ಕೈಗೆ ಪೈಗೆ ಅದ ಕಡ್ಲಿ ಇಟ್ಟ ಹಚ್ಕೊಂಡೆ ಬೆಳ್ಳಾಗಿ ಡಿ ಸುಜಾ ಸರ್ ಮುಂದೆ ಹೋಗಿ ಬಂದಾನಿ. ಈಕಿ ನೋಡಿದ್ರ ರೊಟ್ಟಿ ಮಾಡೆ ಅದನ್ನ ಮಾಡ್ಕೊಡ ಇದನ್ನ ಮಾಡ್ಕೊಡ ಅನ್ನಕತ್ತಾಳ. ಏನ್ ಮಾಡ್ಲಿಪ್ಪ? ಏನ್ ಮಾಡ್ಲಿ ಏನಲೇ? ಕುಲಮಿ ಏನ? ಹೋಗ ಹೊಟ್ಟೆ ಗುರು ಅನ್ನಕತ್ತೈತಿ. ಹೋಗ 2 ಬಿಸಿ ರೊಟ್ಟಿ ಮಾಡಿ ಉಬ್ಬಿಸಿ ನೀಟ ಕಾರ್ಬೇಳಿ ಮಾಡ. ರೊಟ್ಟಿ ಕಾರ್ಬೇಳಿ ಹಚ್ಕೊಡ ತಿಂತಾನಿ. ಪಲ್ಯಗಿಲ್ಲ ಏನು ಬೇಡ ಇವ ನನಗೆ. ಹ್ಞೂ ಮಾಡಿಕೊಡ್ತಾನೆ ರೀತಿಯ ಮಾಡಿಕೊಡ್ತಾನೆ. ಏನ್ ತಿಂತಾವ ಶೆಟ್ಟಿತಾವಂತ? ಇದು ಯಾಕೆ ಶೆಟ್ಟದ ಶಾಣಿಗೆ ಆಗ್ಬಾರ್ದಿದೆ ನಮ್ಮತ್ತಿ?
ಆತ ಎಂತ ಚಂದ ನೀಟ ಯೋಚನೆ ಮಾಡ್ಕೊಂತ ನಿಂತಿದ್ದೆ ನೋಡ, ಬಂದ ಬಿಡ್ತ ಶನಿ ಗಿಳಿಯರಿ ಬೇಸ ರೊಟ್ಟಿ ಮಾಡ್ಕೊಡ್ಬೇಕಂತ. ಹಾರೆ ಅಂದ್ರೆ ಮೈ ಮೂರ್ತಿ ನೋಡಕೀಗ. ನಾಟಕ ಪರಿಸಿ ಮಾಡ್ಕೊಂತ ಮಾರಿ ಪೊಡ್ರ ಹಚ್ಕೊಂಡೆ ಪಿನ್ಸಾರ ಮಾಡ್ಕೊಂಡೆ ಊರಾಗ ಪಡಾಯಿ ಹಾರಿಸ್ಕೊಂತ ಅಡ್ಡಾಡ್ಬೇಕಂತ. ಹಿಂದ ಕೇಳೋರು ಹೇಳೋರು ಯಾರಿಲ್ಲಲ್ಲ ಅದಕ್ಕೆ ಜೂಟಿ ಹಿಡಿದು ವರ್ಷಾಡ್ ಹೊಡ್ದ ನಿನ್ನ ಹೋಗ್ಲೇ ಹೋಗ. ನನ್ನ ಮಗ ಬಾಯಿ ಸತ್ತವ ಅದನ ಅಂತಂದ ಇಷ್ಟು ದಿನ ನಡ್ಸಿ ನಿಂದ ನಾಟಕ ಪಾಲ್ಸಿ. ಇನ್ನ ಈ ನಿಂಗ ಒಂದ್ ಮುಂದ ನಡೆಯಂಗಿಲ್ಲ ನಿಂದೇನೆ. ನನಗ ಅದೇ ಈ ಒಂದೇಂಡ್ಲಿ ನಿಂಗ ಹೋಗತಿಲಾಗ ಬಿಳೆ ರಸ ಎರ್ಸಾಕ್ ಬಂದ್ರ ಸುಮ್ನ ಬಿಟ್ಟಾನೆ. ಬರಾಬರಿ ಜಾಡ್ಸಿ ಕೈ ಬಿಟ್ಟ ನಡಿ ನೀನ. ನಾಟಕ ಪಲ್ಸಿ ಮಾಡಕ ಮೇಕಪ್ ಮಾಡಕ ಮಕ್ಕಕ್ಕ ಪೌಡ್ರ್ ಹಚ್ಕೊಳಕ ಹೇಳ್ತಾಳಿನಿ. ಕಲ್ಲವ್ ತೋರ್ಸಾಕ್ ಹೋಗಿದ್ನೆ ಮಲ್ಲವ್ ತೋರ್ಸಾಕ್ ಹೋಗಿದ್ನೆ ಅವರು ಬಂದು ಹಿಂಗ ತೋರಿಸ್ತಾರ ನಿನಗೆ. ಯಪ್ಪ 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 ಗೌಡೆ, ಇದೇನ ಮನಿನ ಅರಮನಿಲ ಇದೆ? ಇಂತಹ ದೊಡ್ಡ ಅರಮನೆಯಾಗ ಇವ್ರದಾರ? ಯಪ್ಪ ದೇವರೇ ಪರಮಾತ್ಮ ಕಣ್ಣು ಬಿಟ್ಟಾನಪ್ಪ. ಯಪ್ಪ ನನ್ನ ಮಗ ಮೊಮ್ಮಗಳ ಇಲ್ಲೇ ಮಹಾರಾಣಿ ಹಿಂಗ ಇರ್ತಾಳಪ್ಪ. ಸರೋಜ್ಕ, ಏನು ಮನಿ ಇಂತಾನ ಇವ ಇದೆ? ಮನಿ ಎಲ್ಲಿದೆ? ಮೈಸೂರು ಅರಮನೆ ಇದ್ದಂಗೆ ಐತಿ. ಅದೆಲ್ಲ ಹೋಲ್ಬಿಡ ಇವ, ಹಿಂದೆ ನೋಡಲಿ ಅದೇ ನಾಗೋ ಬಂದಾಳ. ಮಲ್ಲವ್ಗ ಗೊತ್ತಿಲ್ಲದೆ ನಾಗೋ ಬಂದಿದ್ದೆ. ಬರಬ್ಬರಿ ಮನಿ ಐತಿ ಬಿಡೆ, ಅರಮನೆ ಇದ್ದಂಗೆ ಐತಿ. ಯಾವ ಮನಿ ಇದ್ರೇನೆ ಮದುವೆನ ಆಗಂಗಿಲ್ಲ. ಇಂಥ ಮನೆಯಾಗ ಇರಾಕ ಅದೃಷ್ಟ ಮಾಡಿರ್ಬೇಕು. ಹೌದಲ್ಲ, ಮಲ್ಲವ್ಗೆ ಹೇಳೇನೆ? ಹೇಳೇನು ಮಾಡ್ತೀವಿ? ಮತ್ತಿನ್ನೇ ಆಡ್ಕೊಂತ ನಿಂದಿರ್ತೈತಿ ಅದಿನ್ನ. ಅವನು ಬೇವ ಮನಿ ಮಾರಿ ಮಸ್ತ್ ಐತಿ. ಯಾರು ಕಾಣವಲ್ರಿ? ಬರ್ರಿ ಇದ ಬಂದ್ರಿ? ಹ್ಞೂನವ್ವ ಈಗ ಬಂದ್ವಿ. ಆರಾಮದಿರ? ಹ್ಞೂ ರೀ ಅಮ್ಮಾರ ಆರಾಮದೇವ್ರಿ. ನೀವ್ರಿ? ಹ್ಞೂನವ್ವ ಇವ ನಾವು ಆರಾಮದೇವ್ ನೋಡ. ಬರ್ರಿ ಒಳಗೆ ಬರ್ರಿ. ಬಂದಾರ ಪಾಂಡಿ ಊಟಿ ಕಲ್ಲವ. ಈಕಿ ಹಿಂದೆ ನಗವ ಏನ ಕುಚ್ಚು ಅನ್ನಕತ್ತಾಳ. ಏನಾರ ಪಿಲ್ಲನಿಗಿಲ್ಲ ನಡ್ಸಿಸಾಳ ಏನ? ಈಕಿ ಮ್ಯಾಗ ಒಂದು ಕಣ್ಣಿಟ್ಟಿರಿ ಕಲ್ಲಮ್ಮ. ಹ್ಞೂ ಆತದ. ಮತ್ತೇನಾರ ಪಿಲ್ಲನ್ ಮಾಡಿ ಹಾಳು ಮಾಡಿಲ್ಲ ಅಂದ್ರೆ ನನಗೆ ನಡುವ ಲಂಚ್ ಬರೋದೆ ಇದು ಆಕತಿ ಇವ. ಹುಡುಗನ ಹತ್ರ ಹೋಗಿ ಕೇಳ್ಬೇಕ ಇವ. ಮತ್ತು ಹಿಂಗಿಂಗಪ್ಪ ಮತ್ತು ಬಂಗಾರ ಅಂತ ಹುಡುಗಿನ ತೋರ್ಸೇನಿ, ಮತ್ತು ನಮ್ಗೆ ಮತ್ತು ಬೇಕಲ್ಪ ನಡುವ ಇದಕ್ಕೆ ಅಂತಂದು ಕೇಳ್ತಾನೆ. ಹ್ಞೂ ನಾ ಎಲ್ಲ ಕಣ್ಣಿಟ್ಟಿರ್ತಂತವ. ಬರ್ರಿ ಅಮ್ಮಾರ. ಅಕ್ಕಾರ ಬರ್ರಿ ಒಳಗೆ ಬರ್ರಿ. ಬರ್ರಿ ಅಕ್ಕಾರ. ಕೂತ್ಕೋರಿ. ಇವ್ರು ಅಲ್ಲಿ ಮ್ಯಾಲೆ ಇದಾರ, ಕರ್ಕೊಂಬರ್ತಾನೆ ಕೂತ್ಕೋರಿ. ಹ್ಞೂ ರೀ ಆತ. ಮಲ್ಲಮ್ಮ ಅಲ್ಲಿ ನೋಡತ್ತ ನೋಡ, ನಿನ್ನ ಮಗಳು ಬಂದಾಳ ನಾಗವ. ಏನ ನಾಗಿ ಬಂದಾಳ? ಆಕೆ ಯಾವಾಗ ಬಂದಲೇ? ಯಾವಾಗ ಬಂದಾಳ ಯಾರಿಗೆ ಗೊತ್ತೇ? ನೋಡಲ್ಲಿ ಬಂದು ಕುಂತ ಎಲ್ಲ ಆಡಿಬಿಟ್ಟಿ ನಾಗಿ. ನನ್ನ ಕಣ್ಣು ತಪ್ಪಿಸಿ ಬಂದು ಉಂಟಿಯ? ಇಲ್ಲೇನಾರ ಎಡವಟ್ಟು ಮಾಡಿ ಹಿಡೀರಿ, ಈಕಿನ ಚಮಟಾನ ಬೆಳಗ್ತಾನೆ ಮತ್ತೆ. ಯಪ್ಪ ಮನಿ ನಾ ಇದೆ, ಮನಿ ಅಲ್ಲಪ್ಪ ಇದೆ, ಅರಮನೆ ಇದೆ. ಮಾಡ್ತಾನೆ ಹೆಂಗಾರ ಮಾಡಿ ಮುರುಗಡೆ ಮಾಡಿ ನನ್ನ ಮಗ ಈಕಿನ ತಗೊಂತಾನೆ. ಅರಿ ಮನಿ ಭಾರಿ ಚಂದ ಐತಲ್ಲ ರೀ? ಹಾಗವ್ರಿ ಮಸ್ತ್ ಐತಿ ಮನಿ. ಅರಮನಿನ ಸಂಜಕ ಏನು ಮಿತೋಗದ ವಾಯು ಸ್ವಲ್ಪ ಹಂಗ ಕುಂದ್ರತ್ಲೆ ಪುಸ್ತಕನ ಒಳಗೆ ಹೋಕ್ಕವೆ. ಯಪ್ಪ ಏನು ಮಿತೋಗದವ? ಕುಂದ್ರಂಗ ಅನಿಸ್ತತಿ, ನಿಂದ್ರಂಗ ಅನಿಸ್ತತಿ. ಎಲ್ಲಿ ಬೇಕಾದಲ್ಲಿ ಎಸಿ ಹಾಕ್ಯಾರ, ಎಲ್ಲಿ ಬೇಕಾದಲ್ಲಿ ಸೋಫಾ ಹಾಕ್ಯಾರ, ಎಲ್ಲಿ ಬೇಕಾದಲ್ಲಿ ಕುರ್ಚಿ ಹಾಕ್ಯಾರ. ಯಪ್ಪ ಮನಿ ಎಲ್ಲಿ ಬಿಡ ಇದೆ? ಮನಿ ಅಲ್ಲ ಅರಮನೆ ಇದೆ, ಅರಮನೆ. ನಾಗಿ ನಾನು ಅಷ್ಟ ಕೈಯಾಗ ಕಡ್ಡಿ ಕೊಟ್ಟ ಹೇಳಿದ್ರೆ ಮತ್ತೆ ಬಂದಿಯಲ್ಲ ಕುಣ್ಕೊಂತ. ಇಲ್ಲೇನಾರ ನೀನು ಎಡವಟ್ಟ ಮಾಡಿರಿ ಮತ್ತೆ ಬರೋಬ್ಬರಿ ಚಮಟ ಬೆಳಗ್ತಾನೆ ನಿಂದೆ. ಒಂದು ಮಾತಾರ ಹೇಳಿಯ ನಮ್ಗೆ ಬರಾಕತ್ತಾನೆ ಬೇವ ನಾನು. ನನ್ನ ಕದ್ದು ಬಂದಿ ಅಂದ್ರೆ ನೀನು ಇಲ್ಲೇ ಏನ ಪ್ಲಾನ್ ಮಾಡ್ಕೊಂಡು ಬಂದಿದೆ ಅಂತಂದು ನನಗೆ ಗೊತ್ತೈತಿ. ಏನಾರ ಮಾಡ್ಬೇಕ ಮತ್ತೆ ನಿನ್ನ ಎಲ್ಲಿಂದ ನೀನು ಹೋಗಂಗಿಲ್ಲ, ನೀನು ಹಾಗೆ ಹೋಗಂಗಿಲ್ಲ. ನೀನು ಹೆಣನ ನೆಗುಕೊಂಡು ಹೋಗ್ಬಿಡ್ತೇವೆ ನಾವು ಮತ್ತೆ. ತಣ್ಣಗೆ ಹೆಂಗೆ ಬಂದಿರ್ತೀರಿ ಹಂಗೆ ಹೋಗ್ಬೇಕ. ಅರಿ ಅತ್ತಿಯರ್ನ ಕರೀರಿ, ಅಲ್ಲೇ ಆಂಟಿಯರ ಹತ್ರ ಹೋಗಿ ನಾ ಬಾಯ್ ಮಾಡಕತ್ತಾರ. ಬಾಯ್ ತಗ ಬಾ. ನಾ ಏನು ಮಾಡಕ್ ಹೋಗ್ಲಿ? ನನ್ನ ಸೊಸಿ ಮನಿ ಹೆಂಗೈತಿ ಅಂತ ನಾನು ನೋಡಕ್ ಬಂದಾನಿ. ನನಗೆ ಆಸೆ ಇರಂಗಿಲ್ಲನೇ, ನೀನು ಹೋಗ್ಬೇಕತ್ತಾಗ ಹೋಗುವ ಕೂತ್ಕೋಗಲಿ. ನಮಸ್ಕಾರ ರೀ ಎಲ್ಲರಿಗೆ. ಯಾವಾಗ ಬಂದ್ರಿ? ಈಗ ಬಂದಿವ್ರಿ. ಆರಾಮದಿರೇನ್ರಿ? ಹ್ಞೂ ರೀಪ್ಪ, ನಾವು ಆರಾಮದೇವಿ. ನೀವು? ನಾವು ಆರಾಮದೇವ್ರಿ. ಮತ್ತು ಪ್ರಯಾಣ ಹೆಂಗೆ ಆರಾಮಾಗಿ ಬಂದ್ರಲ್ರಿ? ಹ್ಞೂ ರೀಪ್ಪ, ಆರಾಮಾಗಿ ಬಂದ್ವಿ. ಬಸ್ ಏನಷ್ಟ ಗದ್ಲಿರಲಿಲ್ಲ. ಬಸ್ಸಿಗೆ ಬಂದ್ವಿ ರೀ, ನಾವೇನು ಗಾಡಿ ಪಾಡಿ ಮಾಡ್ಕೊಂಬರ್ಲಿಲ್ಲ. ಹೌದೇನ್ರಿ? ಚಲೋ ಆತು ಬಿಡ್ರಿ. ಕಮಲ, ಏನಾರ ಜ್ಯೂಸ್ ಸ್ನ್ಯಾಕ್ಸ್ ಏನಾರ ಕೊಟ್ಟಿದ್ದೆ ರೀ, ಈಗ ಕುಡ್ದಾರ.
ಹೌದಾ? ಹಾಂ ಹಾಂ. ಮತ್ತು ರೀ ಮನೆ ಪನಿ ಹಂಗೆ ಚಲೋ ಅನ್ನಿಸ್ತಾನೆ ರೀ? ಹಾಂ ಹ್ಞೂ ರೀಪ್ಪ, ಇಂಥ ಮನೆ ಯಾರಿಗೆ ಚಲೋ ಅನ್ಸಂಗಿಲ್ಲ ರೀ. ಅಂದಂಗೆ ಯಾರು ಎಲ್ಲಿ ಕಾಣವಲ್ರಿ. ಅದಾನ ರೀ ಒಳಗೆ ರೂಮ್ನ್ಯಾಗ ಅದಾನ, ಆಫೀಸ್ ವರ್ಕ್ ಏನೋ ಮಾಡಕತ್ತಾನ. ಕರಿತೇನೆ ರೀ ಕುತ್ಕೋರಿ, ಮನೆ ಪನಿ ನೋಡ್ರಿ. ಹಾಂ ಹಾಂ, ಮನೆ ನೋಡೋದ್ರಾಗ ಏನೈತ್ರಿಪ್ಪ. ಅನ್ನ ಬೆಂದತಿ ಇಲ್ಲ ಅಂತಂದು ನೋಡಾಕ ಒಂದಾಗ ಸಾಕ್ರಿ. ಇಡೇ ದಬ್ರಿ ಅಂದ ನೋಡಕ್ಕಾಕತ್ತೇನು ರೀ. ನೀವು ಹೇಳೋದು ಕರೆಕ್ಟ ರೀಪ್ಪ. ಮತ್ತು ರೀ ಮಳೆ ಬಳಿ ಎಲ್ಲ ಊರಾಗ ಚಲೋ ಐತೇನು ರೀ? ಮಳೆ ಏನು ಬಿಡ್ರಿ ಆಕತಿ, ಒಂದು ಸರಿ ಆತಂದ್ರೆ ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗತಿ, ಒಂದು ಸರಿ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ. ಹಂಗಾಗಿ ಬಿಡ್ರಿ, ಮತ್ತು ಈಗಿನ ಕಾಲದಾಗ ಮಳೆ ಹೇಳಕ್ಕಾಗಂಗಿಲ್ಲ. ಅಂದಂಗ ಇದೆ ಮನಿ ಎಷ್ಟು ವರ್ಷ ಆತಪ್ಪ ಕಟ್ಟಿಸಿ? ಇದು ಕಟ್ಟಿಸಿ ಒಂದು 7-8 ವರ್ಷ ಆಯ್ತಮ್ಮ. ಅಲ್ಲ ಅವಾಗ 7-8 ವರ್ಷದಿಂದ ಕಟ್ಟ್ಯಾನಂದ್ರು ನೋಡ್ತೀಯ, ಈಗ ಹಿಂಗೈತಿ ಮನಿ. ಭಾರಿ ಮಸ್ತ್ ಐತಿಪ್ಪ ಮನಿ. ಚಲೋ ಐತಪ್ಪ ಮನಿ, ಭಾರಿ ಚಲೋ ಐತಿ. ಮತ್ತು ಆಸ್ತಿ ಪಾಸ್ತಿ ಇದೆ ಎಷ್ಟು? ಆಫೀಸ ಅದಾವ 1 ರೂಪಾಯಿ? ಹ್ಞೂ ನಮ್ಮ ಆಫೀಸ 2 ಆಫೀಸ್ ಅದಾವೆ. ನಮ್ಮ ಕಂಪನಿ ಅದಾವೆ. ನಾನು 3 ಕಾರ್, ನನ್ನ ಮಗನೂ ಒಂದು, ನನ್ನ ಮಗಳಿಗೆ ಒಂದು. ಮತ್ತು ಆಸ್ತಿ ನಮ್ದು ಐತಿ, ನಮ್ಮ ಅಪ್ಪಾಜಿದ ಐತಿ, ನಮ್ಮ ತಾತಂದ ಐತಮ್ಮ. ಇವನವಲ್ಲಿ ಇವೇನ ಇವ ಕೋಟಿಗಟ್ಲೆ ಇದ್ದವನು ಇಷ್ಟ ಇರಕ್ಕಿಲ್ಲ. ಏನು ಹಂಗೆ ಉದ್ಕ ಹೇಳಕ ಹೊಂಟ್ಬಿಟ್ಟ ನಂಗೆ. ಕಾರ್ ಅದಾವು, ಅದಾವು, ಆಸ್ತಿ ಐತಿ. ಬಂಗ್ಲೆ ಅದಾವು, ಕಂಪನಿ ಅದಾವು, ಆಫೀಸ್ ಅದಾವು ಅನ್ನಕತ್ತಾನ. ಏನಪ್ಪ ಇದೆ ಹಣೆ ಬರ. ಹೆಂಗಾರ ಮಾಡಿ ಹುಡುಗನ ಹತ್ರ ಮಾತಾಡ್ಬೇಕ. ಅದ ಕೋಣೆಗೆ ಅದಾನ ಅಂತಂದ ಕೋಣೆ ಕಡೆ ಹೋಗ್ತಾನೆ. ಇದೆ ಊಚಿ ಬಂದವ್ರಿ ಅಂತಂದು ಹೇಳ್ಕೊಂತ ಹುಡ್ಕಂತ ಹೋಗ್ತಾನೆ. ನೋಡೇನೆ ಅದೇ ಅಂದಾಜು ಎಷ್ಟಿರ್ಬೋದಪ್ಪ ಅಂತಂದು ಕೇಳಿದೆ. ಅಂದಾಜು ಅಂದರೆ ಒಂದು 220 ಎಕರೆ ಇರ್ಬೋದಮ್ಮ. ಏನ 200 ಎಕರೆನಾ? ಯಪ್ಪ ದೇವ್ರ ಪರಮಾತ್ಮ. ಆಕೇನರಿ ಈ ಮನೆ ಸೊಸೆ ಆಗಿ ಬಂದ್ಲ ಅಂದ್ರೆ ಇವ್ರನ್ನ ಹಿಡ್ದಾರ ಯಾರಿಲ್ಲಪ್ಪ. ಇವ್ರ ಹೆಲಿಕಾಪ್ಟರ್ ವಿಮಾನದಾಗ ಓಡಾಡಿದ್ರೆ ಹೇಳಕ್ಕಾಗಂಗಿಲ್ಲ. ನಮ್ಮ ಮನೇನ ಚುಂಗು ನೋಡ್ದಂಗ ನೋಡ್ತಾರ ಏನ ಮಾಡ್ತಾನೆ. ಏನಾರ ಒಂದು ಫಿಟ್ಟಿಂಗ್ ಇಡ್ತಾನೆ ಕಡ್ಡಿ ಗೀರಿ ಹಂಗ ಬಿಳಿ ಉರ್ಲೇಟ ಉಡ್ತಾನೆ. ಪಟು ಆಗತಾನ ಉಲ್ಟಿ ಬೆಂಕಿ ಹಚ್ತಾನೆ. ಪಟು ಆಗ್ಬೇಕು, ಒಂದೀಟ ಪಟು ಆದ್ರೆ ಬೆಂಕಿ ಹತ್ತದ. ಹೌದನಪ್ಪ. ನೀವ ಅಣ್ತಮ್ರು ಎಷ್ಟು ಮಂದಿ ಅಂತಂದ ಗೊತ್ತಾಗಿಲ್ಪ. ನಾವು ಇಬ್ರಮ್ಮ. ಇಬ್ಬರಿಗೆ ಆಸ್ತಿ ಭಾಗ ಆಗೈತಮ್ಮ. ಅವಂದ ಬೇರೆ ನಂದ ಬೇರೆ. ಅವ ನಮ್ಮ ತಮ್ಮ ಇಲ್ಲಿಲ್ಲಮ್ಮ, ಅವನ ಫಾರಿನಾಗ ಅದಾನ, ನಾನು ಇಲ್ಲೇ ಸೆಟ್ಲ್ ಆಗ್ಬಿಟ್ನಮ್ಮ. ಹೌದನ? ಇದೇ ನಿನಗ ಒಂದ ಮಗಳ ಒಂದ ಹುಡುಗನಪ್ಪ? ಹ್ಞೂನಮ್ಮ, ಒಂದು ಹುಡುಗಿ ಒಂದು ಹುಡುಗ. ಆಕಿನ ಕಾಲೇಜ್ಗೆ ಹೋಗೋಣ. ಇವನ ದೊಡ್ಡವನ, ಮಗನ ದೊಡ್ಡವ. ಚಲೋ ಆತ ಬಿಡಪ್ಪ, ಚಲೋ ಆತ. ಸರೋಜಕ್ಕ ಏನು ಇವ್ರು 200 ಎಕರೆ ಆಸ್ತಿ ಬಡೆಯರಿ ಇವ್ರ. ಏನ್ ಬಿಡುವ ಇವನು ಬಂಗಾರದಾಗ ಕೈ ತೊಳಿತಾಳ ಏನು? ಏನ್ ಮಾಡ್ಬೇಕ ನಮ್ಮ ಮನೆ ಬಾರ್ಕ ನಾವ. ಅದೇ ಸಗಣಿ ಕಸ ಹೊಡಿ ಉಚ್ಚಿ ತುಂಬ ಹೊಲಕ್ಕ ನಡಿ, ಕಳೆ ತೆಗಿ ಹತ್ತಿ ಬಿಡ್ಸ. ಇಂಥದ್ರಾಗ ಬಂದಿವ ಇವ. ನಮ್ದು ಹಣೆ ಬರ ದೇವ್ರು ಹಿಂಗೆ ಬರಲಿಲ್ಲ. ಏನು ಮಾಡ್ಬೇಕ? ಹಣೆ ಬರಕ್ಕ ಹೊಣೆ ಯಾರೇ ಸರೋಜಕ್ಕ, ಹೌದಲ್ಲ? ನೀವ ತಣಿಗೆ ಇಲ್ಲಿದ್ದ ಮಾಡಿ ಇಲ್ಲಿಗೆ ಸೊಣ್ಣ ಹೊಲ್ಸಕ್ಕಿ. ನಾನು ಇವ ಚಂದು ಎಲ್ಲದನಂತ ನಾ ಹುಡ್ಕಾಕತ್ತೇನಿ. ಹೆಂಗಾರ ಮಾಡಿ ಅವನ ಹತ್ರ ಒಂದು ದಿವಸ ರೊಕ್ಕ ಇಸ್ಕೊಂಡ್ರೆ ನನಗೆ ಖರ್ಚಿಗೆ ಹಾಕೋ ಅಂತ ನಾ ಚಿಂತೆ ಮಾಡಕತ್ತಾನೆ. ಈ ಕೆಂಪಿಕೆತ್ತಾಗ ನಾವು ಇಂಥ ಮನೆಗೆ ಬರಲಿಲ್ಲ. ಹೋಗಿ ಈಗ 2ನೇ ಮದುವೆ ಮಾಡ್ತಂತ ಕಾಂತೇಶಣ್ಣಗ ಹೇಳ್ತಾನೆ. ಅಪ್ಪ ಮತ್ತು ಕಲ್ಲವ್ಗ ಇನ್ನೊಂದು ಮದುವೆ ಮಾಡಿಬಿಡನೆ, 200-300 ಎಕರೆ ಇದ್ದವಂಗ ಹುಡುಕಿ ಮದುವೆ ಮಾಡಿಬಿಡಂತವ್ರಪ್ಪ ಅಂತಂದೆ. ಹೇಳೇ ಕಾಂತೇಶಣ್ಣಗ. ಇವ ತಾಯಿ ಮತ್ತೆ ನಾನು ಹಂಗೆ ಹೇಳಿವ ಸಿಟಿಗೆ ಈಗ ದುಬೈಗೆ ಹೊಂಟಾನಿ ಅಂತಂದ ಕುಣಿಯಾಕತ್ತಾನ. ಮತ್ತು ಹೋದ್ರು ಒಂದು ನಾನು ಬಿಟ್ಟು ಓಟೆ. ಎದಕ್ಕೆ ಬೇಕದೆ? ಬೇಡ ಇವ ಬೇಡ. ಬರ್ರಿ ಅಕ್ಕಾರ, ಮನೆ ಎಲ್ಲ ತೋರಿಸ್ತೇನೆ ಬರ್ರಿ. ತೋರ್ಸೋದ್ರಾಗ ಏನೈತಿ ಬಿಡ್ರಿ, ಇಲ್ಲೇ ಕುಂತ್ರ ಕಾಣ್ತೈತಿ. ಮತ್ತೆ ಅಲ್ಲೇ ಮನೆ ಓಡಾಡಿ ನೋಡೋದೇ ಆಕೈತ್ರಿ ಅಕ್ಕಾರ. ಇರ್ಲಿ ಬರ್ರಿ ಹಂಗೆ. ಮತ್ತೆ ಎಲ್ಲ ನೋಡಕ್ಕೆ ಬಂದೀವಿ ಅಂದ್ರೆ ಮತ್ತೆ ಎಲ್ಲ ನೋಡೋದೇ ರೀ. ಹೋಗ್ರಿ ಕಲವ. ಸರೋಜಿ ಹೋಗ್ರಿ ಮನೆ ನೋಡೋರಿ. ಮನೆ ಅಂದ್ರೆ ಒಂದ ಐತೇನಪ್ಪ? ಮತ್ತೆ ಎಲ್ಲಿ ಏನಾರ ಕಟ್ಟಿಸಿ ಇಟ್ಸಿ? ಇಲ್ರಿ ಅಮ್ಮಾರ, ಇಂಥವ ನಮ್ಮ 2 ಅದಾವ್ರಿ. ಮತ್ತು 2-3 ಅಂತಸ್ತಿನೂ ಒಂದು 4 ಮನೆ ಅದಾವ್ರಿ. ಇವನವಲ್ಲಿ ಇವ್ರೇನು ಆಸ್ತಿನ ಹಂಗ ಹುಜ್ಜಿಕಪ್ಪ ಹೇಳ್ದಂಗೆ ಹೇಳಕತ್ತಾರಲ್ಪ. 2 ಅದಾವ, 3 ಅದಾವ, 4 ಅದಾವ.
ಆ ರೊಕ್ಕ ಎಲ್ಲಿ ಗಳಿಸಿಟ್ಟಿದ್ರು ಮಾರಾಯ ಇವ್ರು. ನೋಡ್ತೀಯ ಆಫೀಸ್ ಅದಾವು, ಕಂಪನಿ ಅದಾವು, 200 ಎಕರೆ ಹೊಲ ಐತಿ, 4 ಬಿಲ್ಡಿಂಗ್ ಅದಾವು, 5 ಬಿಲ್ಡಿಂಗ್ ಅದಾವು ಅಂತಾರ. ಇನ್ನ ಬಂಗಾರ ಎಷ್ಟು ಮಾಡಿಸಿಟ್ಟಿದ್ದಕ್ಕಿಲ್ಲ. ಹೆಂಗಾರ ಮಾಡಿ ಹಾಳು ಮಾಡ್ಬೇಕು, ಹೆಂಗಾರ ಧೈರ್ಯ ಮಾಡಿ ಬಂದನಿ, ಮಾಡ್ತಾನೆ ಅನ್ಕೊಂಡಿದ್ದ ಕೆಲಸ ಮಾಡತನ ಬಿಡಂಗಿಲ್ಲ ನಾನೇ.